ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ ಅಲ್ವಾ ನಿಮಗೆ. ಹೌದು, ಸೀರೆ ಹಬ್ಬದ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಅಂದರೆ ಮುಂದಕ್ಕೆ ಹಾಕಿದ್ದಾರೆ. ಇವತ್ತು ಲಾಸ್ಟ್ ಅಂದ್ಕೊಂಡಿದ್ವಿ, ಮಂಗಳವಾರ ಲಾಸ್ಟ್ 24ಗೆ ಲಾಸ್ಟ್ ಅಂತ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಇನ್ನೂ ಡೇಟ್ ಮುಂದೆ ಹೋಗಿದೆ. ಅದಕ್ಕೋಸ್ಕರ ಆ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಲಾಸ್ಟ್ ವಿಡಿಯೋನ ತುಂಬ ಜನ ನೋಡಿದ್ರಿ, ಅವರಿಗೆಲ್ರಿಗೂ ಧನ್ಯವಾದಗಳು. ಹಾಗೆ ನಿಮಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಸೀರೆ ಹಬ್ಬ ನಡೀತಾ ಇದೆಯಲ್ಲ, ಅಲ್ಲಿಗೆ ಹೋಗೋಣ, ಅನ್ನೋರ್ನ ಭೇಟಿಯಾಗಿ ಏನಕ್ಕೆ ಎಕ್ಸ್ಟೆಂಡ್ ಆಗಿದೆ, ಎಲ್ಲಿವರೆಗೆ ಇದೆ, ಮತ್ತು ಹೊಸದಾಗಿ ಏನೇನು ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂತ ಪ್ರತಿಯೊಂದು ತಿಳ್ಕೊಳ್ಳೋಣ. ಅದೆಲ್ಲ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿ ನೋಡಿ. ಇವಾಗ ನಾವು ಚೌಟ್ರಿಗೆ ಹೋಗೋಣ. ಕೇಳಿಸ್ಕೊಂಡ್ರಲ್ಲ ಅನ್ನೋರ ವಾಯ್ಸ್ ಕೇಳಿ ಅಂದ್ಕೊಂಡಿರ್ತೀರ. ಇವತ್ತು ತುಂಬ ಬ್ಯುಸಿ ಇದ್ದರು ಅವರು, ಅದಕ್ಕೆ ಅವ್ರನ್ನ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ. ಆಯಿತಾ, ವಿಡಿಯೋ ಫಸ್ಟಿಗೆ ಹೇಳಿದ್ದೆ ಮಾತಾಡ್ಸೋಣ ಅಂತ, ಬಟ್ ಆಗಲಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಜೊತೆಗೆ ಅವರಿಲ್ಲಿ ಒಡವೆಗಳನ್ನು ಕೂಡ ಎಕ್ಸ್ಪೋ ಇಟ್ಟಿದ್ದಾರೆ. ಫಸ್ಟ್ ಡೇ ಇಟ್ಟಿದ್ರು, ನಾನು ನೆಕ್ಸ್ಟ್ ಡೇ ಹೋದಾಗ ತೆಗೆದುಬಿಟ್ಟಿದ್ರು. ಯಾಕೆ ಅಂತ ಕೇಳಿದ್ದಕ್ಕೆ ಆಗ್ತಿಲ್ಲ ಮೇಂಟೈನ್ ಮಾಡೋಕ್ಕೆ, ಅದಕ್ಕೆ ತೆಗೆದುಬಿಟ್ವಿ ಅಂತ. ಬಟ್ ಇವಾಗ ಇಟ್ಟಿದ್ದಾರೆ. ಬಟ್ ಇದೆಲ್ಲ ಡೆಮೋ ಪೀಸಸ್ ಅಂತೆ. ಆಯಿತಾ, ಇದು ಡೆಮೋ ಪೀಸಸ್ಸು. ಇಲ್ಲಿ ನಿಮಗೆ ಇಷ್ಟ ಆದದನ್ನು ಆನ್ಲೈನ್ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಆನ್ಲೈನ್ ಶಾಪಿಂಗ್ ಮಾಡ್ಕೋಬೋದು. ಹೋಗಿ ಫಸ್ಟ್ ನೋಡಿ, ಡಿಸೈನ್ಸ್ ಏನಾದರೂ ಇಷ್ಟ ಆದರೆ ನೀವು ಆನ್ಲೈನ್ ಶಾಪಿಂಗ್ ಮಾಡಿ. ಆಯಿತಾ, ಅದಾದಮೇಲೆ ಇನ್ನು ನಮ್ಮ ಸೀರೆ ವಿಚಾರಕ್ಕೆ ಬಂದರೆ, ನಾನು ಆಲ್ರೆಡಿ ತಮ್ಲಲ್ಲಿ ಹೇಳಿದ್ದೀನಿ ಎಕ್ಸ್ಟೆಂಡ್ ಆಗುತ್ತೆ ಅಂತ. ಎಲ್ಲಿವರೆಗೆ ಅಂದರೆ ಮಾರ್ಚ್ 1st ಓಕೆನಾ. ಏನಕ್ಕೆ ಅಂದರೆ ಹೆಣ್ಮಕ್ಳು ತುಂಬ ಜನ ಬರ್ತಾನೆ ಇದ್ದಾರಂತೆ, ಅದಕ್ಕೋಸ್ಕರ ಎಲ್ರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ಮಾರ್ಚ್ 1 ಅವರು ಈ ಸೀರೆ ಹಬ್ಬನ ಮುಂದುವರಿಸ್ತಾ ಇದ್ದಾರೆ. ಯಾರಾದರೂ ಹೋಗಿಲ್ಲ ಅಂತಂದರೆ ನೀವು ಇವಾಗಲೂ ಹೋಗಿ ಸೀರೆನ ಶಾಪಿಂಗ್ ಮಾಡ್ಬೋದು. ಇವತ್ತು ನೋಡ್ಬೋದು, ಸಿಕ್ಕಾಪಟ್ಟೆ ಜನ ಇದ್ದರು. ಆ್ಯಕ್ಚುಲಿ ಎಷ್ಟು ರಶ್ ಇದ್ದಾರೆ. ನಾನು ಮಧ್ಯಾಹ್ನ ಹೋಗಿದ್ದೇನಕ್ಕೆ ಗೊತ್ತಾ, ಸ್ವಲ್ಪ ಫ್ರೀ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬೋದು ಅಂತ ಹೋದೆ. ಆದರೆ ತುಂಬಾ ಬ್ಯುಸಿ ಇದ್ದರು ಅವರು. ಏನಕ್ಕಂದರೆ ಹೊಸ್ದಾಗಿ ರೀಸ್ಟಾಕ್ ಆಗ್ತಾಯಿದೆ ಸೀರೆಗಳು, ಅವಕ್ಕೆಲ್ಲ ಪ್ರೈಸ್ ಟ್ಯಾಗ್ ಹಾಕಬೇಕಿತ್ತು. ಆಲ್ರೆಡಿ ಇರೋ ಸೀರೆಗೇ ಅವ್ರದ್ದು ಪ್ರೈಸ್ ಟ್ಯಾಗೆಲ್ಲ ತೆಗೆದುಬಿಟ್ಟಿದ್ದಾರೆ ಜನಗಳು. ಎಷ್ಟು ಅರ್ಧಿಟ್ಟಿದ್ದಾರೆ ಅಂದರೆ ಅದಕ್ಕೆಲ್ಲ ಹೊಸ್ದಾಗಿ ಪ್ರೈಸ್ ಟ್ಯಾಗ್ ಆಗ್ತಾಯಿದ್ದಾರೆ. ಮತ್ತು ಬಿಲ್ ಕೌಂಟ್ರಲ್ಲಿ ಕೂಡ ಅವರೇ ಇದ್ದರು, ಅವರು ಎಲ್ಲ ಸೀರೆದು ಬಿಲ್ ಹೇಳಬೇಕಾಗಿತ್ತು. ಇನ್ನು ಅಂಥ ಟೈಮಲ್ಲಿ ನಾನು ಅವ್ರನ್ನ ಫೋಟೋಗೆ ಅಥವಾ ವೀಡಿಯೋಗೆ ಕರೆದ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ಕರೀಲಿಕ್ಕೆ ಹೋಗಿಲ್ಲ. ಬಟ್ ಇನ್ಫಾರ್ಮೇಷನ್ ಅಂತೂ ಪಕ್ಕಾ ಕೊಡ್ತಾಯಿದ್ದೀನಿ. ಇದು ಮಾರ್ಚ್ 1 ಇರುತ್ತೆ. ಮತ್ತು ಒಡವೆದು ಎಕ್ಸ್ಪೋ ಇರುತ್ತೆ. ಇವಾಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಸೀರೆ ಬಂದು 1200ಕ್ಕೆ 2 ಸೀರೆ. ಆಯಿತಾ, ನಾನು ಲಾಸ್ಟೆಲ್ಲ ಪ್ರೈಸಸ್ ಅಷ್ಟು ಹೇಳಿಲ್ಲ, ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಇದು 1200ಕ್ಕೆ 2 ಸೀರೆ. ಮೋಸ್ಟ್ಲಿ ಅಲ್ಲ, ಇದು ಸಾಫ್ಟ್ ಸಿಲ್ಕ್ ಸೀರೆನೇ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಬಹುದು. ಅದ್ರ ಜೊತೆಗೆ ಈಗ ತೋರಿಸ್ತೀನಿ ನೋಡಿ, ಅದು 600 ರೂಪಾಯಿಗೆ 2 ಸೀರೆ. ಆಯಿತಾ, ಒಂದೊಂದು ಸೀರೆ 300 ರೂಪಾಯಿ. ಸಿಂಗಲ್ ಪೀಸ್ ಕೊಡ್ತಾರ ಏನೋ, ನನಗೆ ನೆನಪಿಲ್ಲ, ಕೊಡ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಬಟ್ ಇದೆಲ್ಲ 1200ಕ್ಕೆ 2 ಸೀರೆ. ಚೆನ್ನಾಗಿದೆ, ಸಾಫ್ಟಾಗಿದೆ, ಅಷ್ಟೊಂದು ರಫ್ ಆಗಿಲ್ಲ, ಸ್ಕಿನ್ ಫ್ರೆಂಡ್ಲಿಯಾಗೇ ಇದೆ. ನೀವು ಅದನ್ನು ಚಾಯ್ಸ್ ಮಾಡಿ ತಗೊಳ್ಳಿ. ಆಯಿತಾ, ಇದಿಷ್ಟು ಇನ್ಫಾರ್ಮೇಷನ್. ಅದಾದಮೇಲೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ನ ಏನೋ ನನಗೆ ಅಷ್ಟು ನೆನಪಿಲ್ಲ. ಹಳೆಯ ಸೀರೆಗಳು, ಹಳೆಯ ರೇಷ್ಮೆ ಸೀರೆಗಳನ್ನು ಇವರು ಪರ್ಚೇಸ್ ಮಾಡ್ತಿದ್ದಾರೆ. ಆಯಿತಾ ನೋಡಿ, ಇಲ್ಲಿ ನಾನು ಹೇಳೋದನ್ನಾಗಲೇ ರೀಸ್ಟಾಕ್ ಆಗ್ತಾಯಿದೆ ಅಂತ. ಹಿಂಗೆ 3 ಅವರ್ಗೆ ಒಂದು ಸಲ ಸ್ಯಾರಿಗಳನ್ನ ಅವರು ರೀಸ್ಟಾಕ್ ಮಾಡಿಸ್ತಾ ಇದ್ದಾರಂತೆ. ಅಷ್ಟು ಕಸ್ಟಮರ್ಸ್ ಬರ್ತಾಯಿದ್ದಾರೆ, ಅಷ್ಟು ಬ್ಯುಸಿ ಇದೆ ಶಾಪ್. ಅದಕ್ಕೆ ಇಂಥ ಟೈಮಲ್ಲಿ ಕ್ಲೋಸ್ ಮಾಡೋದು ಬೇಡ ಅಂತ ಹೇಳಿ ಅವರು ಮಾರ್ಚ್ 1 ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆನಾ. ಇನ್ನು ಹಳೆಯ ಸೀರೆಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ನಿಮ್ಮ ಅಮ್ಮಂದು ಅಥವಾ ಅಜ್ಜಿ ಸೀರೆಗಳು ಯಾವುದಾದ್ರೂ ಸೀರೆಗಳಿದ್ರೂ ನೀವು ಇಲ್ಲಿ ಬಂದು ರಿಟರ್ನ್ ಮಾಡ್ಬೋದು, ಅಂದರೆ ವಾಪಸ್ ಮಾರಬಹುದು, ನಿಮಗೆ ಅವಶ್ಯ ಇದ್ದಲ್ಲಿ ಮಾತ್ರ. ಆಯಿತಾ, ಅದನ್ನು ನಿಮ್ಮ ಒಪಿನಿಯನಿಗೆ ಬಿಟ್ಟಿದ್ದು. ನಾನು ನಿಮಗೆ ಏನು ಇನ್ಫಾರ್ಮೇಷನ್ ಕೊಡ್ಬೋದೋ ಅದನ್ನು ಕೊಡ್ತಾಯಿದ್ದೀನಿ. ನೀವು ಅದ್ರ ಬದಲಿಗೆ ಸೀರೆ ತೊಗೋಬೋದು ಅಥವಾ ದುಡ್ಡು ಇಸ್ಕೋಬಹುದು ಅಂತ ಅನಿಸುತ್ತೆ. ಹೋದಾಗ ನೀವು ಒಂದು ಸತ ವಿಚಾರಿಸಿ. ನೀವು ಹೋಗೋವಾಗಲೇ ಆ ಥರ ಸೀರೆಗಳಿದ್ರೆ ತೊಗೊಂಡೋಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಅದ್ರ ಜೊತೆಗೆ ಈ ಸೀರೆಗಳಂತೂ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ರೇಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಏನು ಗೊತ್ತಾ, ಸರ್ಪ್ರೈಸ್ ಎಲ್ಲ ಅವತ್ತೇ ಹೇಳಬೇಕಿತ್ತು, ಬಟ್ ವೀಡಿಯೋನಲ್ಲಿ ನಾನು ಮರ್ತುಬಿಟ್ಟಿದ್ದೀನಿ. ಪ್ರತಿದಿನ ಒಬ್ಬರು ಲಕ್ಕಿ ಕಸ್ಟಮರಿಗೆ 10,000 ವರ್ತ್ ಇರ್ತಕ್ಕಂಥ ಸೀರೆ ಸಿಗ್ತಾಯಿದೆ. ಆಯಿತಾ, ಅವ್ರು 4 ದಿನದಿಂದ ಮಾಡೋಕ್ಕಾಗದೆ ನಿನ್ನೆ ದಿನ 4 ಜನಕ್ಕೆ ಕೊಟ್ಟಿದ್ದಾರೆ. ಯಾರಿಗಾದ್ರೂ ಕನ್ಫರ್ಮೇಷನ್ ಬೇಕು ಅಂದರೆ ಅವ್ರದ್ದು ದಿಸಾ ಫ್ಯಾಷನ್ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಹೋಗಿ ನೋಡಿ. ನಾನು ಅದರಲ್ಲಿ ನೋಡೇ ಎಕ್ಸ್ಟೆಂಡ್ ಆಗಿದೆ ಅಂತ ಗೊತ್ತಾಗಿ ಇವತ್ತು ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರೋದು. ಆಯಿತಾ, ಹೇಳಿದ್ನಲ್ಲ 4 ಜನಕ್ಕೆ ಸಿಕ್ಕಿದೆ.
ಆ್ಯಂಡ್ ಇನ್ನೊಂದು ಕಂಡೀಷನ್ ಏನು ಗೊತ್ತಾ, ನೀವು ಕೂಡ 10,000 ಮೇಲೇ ಶಾಪಿಂಗ್ ಮಾಡಿರಬೇಕು ಸೀರೆನ. ಸುಮ್ಮನೆ ನಂತರ ಕಮ್ಮಿಗೆ ತೊಗೊಬಂದವ್ರಿಗೆಲ್ರಿಗೂ ಸಿಗಲ್ಲ. ಅದೊಂದು ನೆನಪಲ್ಲಿರಲಿ ನಿಮಗೆ. 10,000, 11,000, 12,000 ಏನು ನೀವು ತೊಗೊಂಡಿರ್ತೀರಿ ಅಲ್ವಾ, ಅಂಥವರಿಗೆ ಲಕ್ಕಿ ಡಿಪ್ಗೆ ನಿಮ್ಮ ಲಕ್ಕಿ ಡಿಪ್ದೊಂದು ಬಾಕ್ಸ್ ಇಟ್ಟಿದ್ದಾರೆ. ಅಲ್ಲಿಗೆ ನಿಮ್ಮ ನೇಮು, ಫೋನ್ ನಂಬರ್ ಬರೆಸ್ಬಿಟ್ಟು ಹಾಕ್ಸಿರ್ತಾರೆ ಆಯಿತಾ. ಪ್ರತಿದಿನ ಸಂಜೆ ತೆಗಿಬೇಕು ಅಂತ ಅಂದ್ಕೊಂಡಿದ್ರಂತೆ. ಅವತ್ತಲ್ಲ 4 ದಿನದಿಂದ ಆಗಿಲ್ವಂತೆ. ಅದಕ್ಕೆ ನಿನ್ನೆ ದಿನ 4 ಜನದ್ದು ನೇಮ್ ತೆಗೆದಿದ್ದಾರೆ. ಇನ್ಮೇಲೆ ಪ್ರತಿದಿನ ತೆಗಿತೀವಿ ಅಂತ ಹೇಳಿದ್ದಾರೆ. ಇದು ಒಂದು ಇನ್ಫಾರ್ಮೇಷನ್ ನಿಮಗೆ. ಯಾರು 10,000 ಮೇಲೆ ತೊಗೋತೀರಾ ಅವರು ನಿಮ್ಮ ಹೆಸರನ್ನ ಲಕ್ಕಿ ಡಿಪ್ ಬಾಕ್ಸಲ್ಲಿ ಹಾಕಿ ಬನ್ನಿ, ನೇಮೆಲ್ಲ ಬರೆದು. ಅದಾದಮೇಲೆ ಇದು ನೋಡಿ, ಸೀರೆಗಳು ತುಂಬಾ ಚೆನ್ನಾಗಿದ್ದಾವೆ, ಕ್ವಾಲಿಟಿನೂ ಚೆನ್ನಾಗಿದೆ, ಅದ್ರ ಜೊತೆಗೆ ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದನ್ನು ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ. ನಿಮಗೆ ಕಮ್ಮಿ ಬಡ್ಜೆಟ್ ಬೇಕಾ, ಆ ಸೀರೆನೂ ಇದೆ. ಕಾಸ್ಟ್ಲಿ ಬೇಕಾ, ಕಾಸ್ಟ್ಲಿ ಸೀರೆಗಳು ಇದ್ದಾವೆ. ನೀವು ಅಂದ್ಕೋಬೋದು ಇಷ್ಟು ಕಾಸ್ಟ್ಲಿ ಸೀರೆ ಯಾರು ತಗೋತಾರೆ ಅಂತ. ಇವತ್ತು ಸ್ವಲ್ಪ ಕಮ್ಮಿ ಇದ್ದಾವೆ, ರೀಸ್ಟಾಕ್ ಆಗಿರೋದನ್ನ ಅವ್ರು ಇನ್ನೂ ಜೋಡ್ಸೋಕ್ಕೆ ಟೈಮ್ ಆಗಿಲ್ಲ. ಎಷ್ಟು ಸೀರೆ ಇದ್ವೋ ಗೊತ್ತಾ. ಫಸ್ಟು ಸೀರೆ ಆದಷ್ಟು ಕಮ್ಮಿ ಅನ್ನಿಸ್ತಾಯಿತ್ತು ನನಗೆ. ಇವತ್ತು ನನ್ನ ಮಗಳು ಹೇಳ್ತಾಯಿದ್ಲು, ಕಮ್ಮಿ ಇದೆ ಅಲ್ವಮ್ಮ ಸೀರೆಗಳು ಇವತ್ತು ಅಂತ. ಅಷ್ಟು ಕಮ್ಮಿ ಆಗಿದ್ದಾವೆ ಸೀರೆಗಳು. ಬಟ್ ರೀಸ್ಟಾಕ್ ಆಗ್ತಿದೆಯಂತೆ, 3 ಅವರ್ಗೆ ಒಂದು ಸಲ ರೀಸ್ಟಾಕ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ನೆನ್ಪಿಟ್ಕೊಡಿ, ನಮ್ಮ ಮೈಸೂರಿನ ಜನತೆ ಎಷ್ಟು ಸೀರೆನ ಇಷ್ಟಪಡ್ತಾರೆ ಅಂತ ನೆನ್ಪಿಟ್ಕೋಬೇಕು. ಮತ್ತು ಇಲ್ಲಿ ನೋಡಿ ಬಂದಿರೋ ಅದೆಷ್ಟೋ ಹೆಣ್ಮಕ್ಳು ಬರೀ ಸ್ಯಾರಿ ಹಾಕ್ಕೊಂಡು ಬಂದಿರೋರೆ. ನಾನೇ 3 ಸಲ ಹೋದ್ರೂ ಚೂಡಿದಾರ್ ಹಾಕ್ಕೊಂಡೋಗಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ತೊಗೋತಿದ್ದ ನಾನಲ್ಲಿ ಒಬ್ಬರು ಶಾಪಿಂಗ್ ಮಾಡ್ತಾಯಿದ್ರು, ಅವ್ರದ್ದು ಕ್ಯಾಮ್ರಾದ ತೊಗೋಬೇಕಿತ್ತು. ಅದೇ ಪೇ ಮಾಡಿದ್ರಲ್ಲ, ಅದು 11,500 ರೂಪಾಯಿ ಸೀರೆ ತೊಗೊಂಡ್ರು. ನಾವು ಅನ್ಕೋತೀವಿ ಕಮ್ಮಿ ಬಡ್ಜೆಟ್ ಮಾತ್ರ ತಗೊಳ್ಳೋದು ಅಂತ. ಬಟ್ ನಮ್ಮ ಮೈಸೂರಿನ ಜನತೆ ತುಂಬ ಶ್ರೀಮಂತ ವ್ಯಕ್ತಿತ್ವದವರು, ಹಾಗೆಯೇ ತುಂಬ ಶ್ರೀಮಂತರಿದ್ದಾರೆ. ಸಿಕ್ಕಾಪಟ್ಟೆ ಸೀರೆಗಳು. ಈ ಸೀರೆಗಳನ್ನ, ಕಾಸ್ಟ್ಲಿ ಸೀರೆಗಳನ್ನ ಎಷ್ಟು ಶಾಪಿಂಗ್ ಮಾಡಿದ್ದಾರೆ ಅಂದರೆ ಅಲ್ಲೇ ಖಾಲಿ ಕಾಣಿಸ್ತಾ ಇದ್ದದ್ದು, ಅಷ್ಟು ಖಾಲಿ ಮಾಡಿದ್ದಾರೆ ಸೀರೆಗಳನ್ನ. ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ಅಲ್ಲ, ರೆಡ್ ಆ್ಯಂಡ್ ಪಿಂಕ್, ಅದಕ್ಕೆ ಕ್ರೀಮ್ ಬಾರ್ಡ್ರು ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನಂತೂ ತೊಗೋತೀನೋ ಇಲ್ವೋ ನೋಡ್ತಾ ಇದ್ದೆ. ಇದು ನೋಡಿ ತ್ರಿಬಲ್ ಕಲರು, ಇದು ತುಂಬ ಚೆನ್ನಾಗಿತ್ತು. ಇವೆಲ್ಲ ಕಾಸ್ಟ್ಲಿ ಅಂತ ಅನ್ನಿಸ್ಬಹುದು, ಬಟ್ ವೇರ್ ಮಾಡುವಾಗ ತುಂಬಾ ಚೆನ್ನಾಗಿರ್ತವೆ. ಓಕೆನಾ. ನಿಮಗೂ ಇಷ್ಟ ಇದ್ದಲ್ಲಿ ಹೋಗಿ ಶಾಪಿಂಗ್ ಮಾಡಿ. ಶಾಪಿಂಗ್ ಮಾಡೋಕ್ಕಾಗಲಿಲ್ವಾ ನೋಡ್ಕೊಂಡು ಬರ್ಬೋದು ಆಯಿತಾ. ಕಾಸ್ಟ್ಲಿದು ಮಾಡೋಕ್ಕಾಗಲಿಲ್ಲ ಅಂದರೆ ಕಮ್ಮಿದು ತಗೊಳ್ಳಿ, ಕಮ್ಮಿದು ತಗೊಳ್ಳೋಕ್ಕಾಗಲಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ನೋಡೋದಕ್ಕೆ ಏನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಲ್ವಾ. ಫಸ್ಟ್ ಒಮ್ಮೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಂಬಿದ್ದೀನಿ. ಬಟ್ ಅನ್ನೋರನ್ನ ಮಾತಾಡ್ಸ್ತಿರೋದಕ್ಕೆ ಸಾರಿ. ಅವರು ನನ್ನ ಲೈವ್ ವಿಡಿಯೋದಲ್ಲಿ ಮಾತಾಡಿದ್ದಾರೆ, ಸೀರೆಗಳ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯಾರು ಲೈವ್ ವಿಡಿಯೋನ ನೋಡಿಲ್ಲ ಅವರು ಅಲ್ಲಿ ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಈ ಸೀರೆ ಶಾಪಿಂಗ್ ವಿಡಿಯೋ ಮಾತ್ರ ಅಲ್ಲ, ನನ್ನ ಎಲ್ಲ ಲಾಗ್ಸ್ನು ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರ್ಯಾರು ನನ್ನ ಲಾಸ್ಟ್ ವಿಡಿಯೋನ ನೋಡಿದ್ದೀರೋ ಅವರೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋನ ಪೂರ್ತಿ ನೋಡಿದ ನಿಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ. ಥ್ಯಾಂಕ್ ಯು.